ಪ್ರಶ್ನೆ ಮಾಡಿದಾಗ ನನ್ನ ಮೇಲೆ ಅನುಮಾನ ಬರುವ ರೀತಿಯಲ್ಲಿ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ. ಮತ್ತೆ ಸದನದಲ್ಲಿ ಭರವಸೆಯನ್ನ ಕೊಟ್ಟಿದ್ರು, ಪ್ರಿಯಾಂಕ್ ಖರ್ಗೆ ನಮ್ಗೆ ಬಂದು ಸಭೆ ಮಾಡ್ತಾರಂತಂದ್ರೆ ಸಭೆಯನ್ನೂ ಮಾಡಿಲ್ಲ. ಆರೋಪವನ್ನು ಹೊತ್ತು ನಾನು ಅಧಿವೇಶನಕ್ಕೆ ಬರಲ್ಲ, ತನಿಖೆ ಮಾಡದೆ ಹೋದ್ರೆ ನಾನು ರಾಜೀನಾಮೆ ಕೊಡೋಕ್ಕೂ ಸಿದ್ಧ ಅನ್ನೋ ರೀತಿಯಲ್ಲಿ ಪತ್ರ ಬರೆದಿದ್ದಾರೆ ಸರ್. ನನಗಿನ್ನ ಗೊತ್ತಿಲ್ಲ. ಈಗ ನೀವು ತಿಳಿಸ್ತಾ ಇದ್ದೀರಿ, ಏನ್ ವಿಚಾರ ಅಂತ ತಿಳ್ಕೊಂಡು ನಾನು ಮಾತಾಡ್ತೀನಿ. ಅಲ್ಲ ಸರ್, ಈ ರೀತಿ ಪತ್ರ ಬರೆಯುವಂತದ್ದು ನೋಡ್ರಿ, ಒಂದ್ ಹೇಳ್ತೀನಿ ಕೇಳ್ರಿ, ಅದು ಏನ್ ವಿಚಾರ ಅಂತ ನನಗೆ ಗೊತ್ತಿಲ್ಲ. ಮಾಹಿತಿ ಗೊತ್ತಿಲ್ಲದೆ ನಾನು ಮಾತಾಡಕ್ಕೆ ಇಷ್ಟ ಇಲ್ಲ. ಯಾರೇ ಶಾಸಕರು ವಿಚಾರನ ತಿಳ್ಕೊಳ್ಳಕ್ಕೆ, ಹೋರಾಟ ಮಾಡಕ್ಕೆ, ಧ್ವನಿ ಎತ್ತಕ್ಕೆ ಫೋರಂಗಳಲ್ಲಿ ಕೆಲವರೆಲ್ಲ ಮಾತಾಡಿದ್ದಾರೆ. ಏನೋ ತನಿಖೆಗಳಾಗಬೇಕು ಅಂತ ಬಹುಶಃ ಹೇಳಿರ್ಬೋದು. ಅದನ್ನು ನಾನು ಅವ್ರನ್ನ ಕೇಳ್ತೀನಿ, ಆಮೇಲೆ ತಿಳ್ಕೊಳ್ತೀನಿ. ಸಂಬಂಧಪಟ್ಟಂತ ಮಂತ್ರಿಗಳಿಗಾಗಲೇ ಕೆಲವು ವಿಚಾರಗಳನ್ನ ಹಿಂದೆನೇ ತನಿಖೆ ಮಾಡಕ್ಕೆಲ್ಲ ಸೂಕ್ತ ತೀರ್ಮಾನಗಳನ್ನ ಮಾಡಿದ್ದಾರೆ. ತನಿಖೆಗಳು ನಡೀತಾ ಇದೆ ನನಗೂ ಗೊತ್ತಿದ್ದಂಗೆ. ಬಟ್ ಇನ್ನ ಹೆಚ್ಚಿಗೆ ಮಾಹಿತಿ ತಿಳ್ಕೊಂಡು ಖಂಡಿತ ಮಾತಾಡಬೇಕು, ಖಂಡಿತ ಮಾತಾಡ್ತೀವಿ. ಏನ್ ವಿಚಾರ ತಿಳ್ಕೊಳ್ತೀವಿ. ನಮಗೂ ಮಾಹಿತಿ ಬೇಕಾಗಿದೆ. ಸೊ ನಿಗಮ ಮಂಡಳಿ ವಿಚಾರದಲ್ಲಿ ಈಗಾಗಲೇ ನಾನು, ಸಿದ್ದರಾಮಯ್ಯನವರು, ಸುರ್ಜೇವಾಲಾ ಅವರು ನಾವು ಮಾತಾಡಿದ್ವಿ. ಅವರೆಲ್ಲ ಒಂದು ಪಟ್ಟಿ ಮಾಡ್ಕೊಂಡಿದ್ದಾರೆ. ಪಟ್ಟಿಯೆಲ್ಲ ಕಂಪ್ಲೀಟ್ ಲಿಸ್ಟ್ ಸಬ್ಮಿಟ್ ಮಾಡಿದ್ವಿ. ಅವ್ರು ತೆಗೆದುಕೊಂಡು ಡೆಲ್ಲಿಗೆ ಹೋಗಿದ್ದಾರೆ. ಬಹುಶಃ ಇವತ್ತು ಲಾಸ್ಟ್ ಡೇ ಕ್ಯಾಂಪೇನಿಂಗ್ ಅಲ್ವಾ, ಇವತ್ತು ನಾಳೆ ಕ್ಯಾಂಪೇನಿಂಗ್ ಎಲ್ಲ ಕ್ಲೋಸ್ ಆಗ್ತದೆ. ಕೂತ್ಕೊಂಡು ಮಾತಾಡಿ ಅಲ್ಲಿಂದ ಚೀಟಿ ಅವರು ಲಿಸ್ಟ್ ನ ಕಳಿಸ್ಕೊಡ್ತಾರೆ. ಆಲ್ಮೋಸ್ಟ್ ಅವರು ಒಂದ್ಸತಿ ನೋಡ್ಬೇಕು, ಯಾಕೆಂದ್ರೆ ಎಲೆಕ್ಷನ್ ಟೈಮಲ್ಲಿ ಕೆಲವರಿಗೆ ಮಾತು ಕೊಟ್ಟಿರ್ತಾರೆ. ಅವರು ಮಾತು ಕೊಟ್ಟಿದ್ದಂತ ಸಂದರ್ಭದಲ್ಲಿ ಹೈಕಮಾಂಡ್ ಯಾರಿಗೆ ಏನೇನು ಹೇಳಿದ್ರು ಅದೆಲ್ಲ ಸ್ವಲ್ಪ ಸೀನಿಯಾರಿಟಿ. ಬಟ್ ಒಂದು ಮಾತ್ರ ಕ್ಲಿಯರು, ನಾನು ತಮ್ಗೆ ಹೇಳೋದು, ಫಸ್ಟ್ ಟೈಮ್ ಅವ್ರಿಗೆ ಯಾರಿಗೂ ಇಲ್ಲ ಈ ಲಿಸ್ಟ್ ಅಲ್ಲಿ. ಫಸ್ಟ್ ಟೈಮ್ ಅವ್ರು ಯಾರಿಗೂ ಕೊಡೋದು ಬೇಡ ಅಂತ. ಅಸೆಂಬ್ಲಿಗೆ ಟಿಕೆಟ್ ಕೊಟ್ಟವ್ರಿಗೆ ಈ ಟೈಮಲ್ಲಿ ಇಲ್ಲ. ನೆಕ್ಸ್ಟ್ ವರ್ಕರ್ಸ್ಗೆ, ಪಾರ್ಟಿ ವರ್ಕರ್ಸ್ಗೆ, ಕಾರ್ಯಕರ್ತರಿಗೆ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಪತ್ರದ ವಿಚಾರವನ್ನೇ ಸರ್ಕಾರದಲ್ಲಿ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಅವರು ವಿರೋಧ. ಪ್ರಶ್ನೆ ಮಾಡಿದಾಗ ನನ್ನ ಮೇಲೆ ಅನುಮಾನ ಬರುವ ರೀತಿಯಲ್ಲಿ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ. ಮತ್ತೆ ಸದನದಲ್ಲಿ ಭರವಸೆಯನ್ನ ಕೊಟ್ಟಿದ್ರು, ಪ್ರಿಯಾಂಕ್ ಖರ್ಗೆ ನಮ್ಗೆ ಬಂದು ಸಭೆ ಮಾಡ್ತಾರಂತಂದ್ರೆ ಸಭೆಯನ್ನೂ ಮಾಡಿಲ್ಲ. ಆರೋಪವನ್ನು ಹೊತ್ತು ನಾನು ಅಧಿವೇಶನಕ್ಕೆ ಬರಲ್ಲ, ತನಿಖೆ ಮಾಡದೆ ಹೋದ್ರೆ ನಾನು ರಾಜೀನಾಮೆ ಕೊಡೋಕ್ಕೂ ಸಿದ್ಧ ಅನ್ನೋ ರೀತಿಯಲ್ಲಿ ಪತ್ರ ಬರೆದಿದ್ದಾರೆ ಸರ್. ನನಗಿನ್ನ ಗೊತ್ತಿಲ್ಲ. ಈಗ ನೀವು ತಿಳಿಸ್ತಾ ಇದ್ದೀರಿ, ಏನ್ ವಿಚಾರ ಅಂತ ತಿಳ್ಕೊಂಡು ನಾನು ಮಾತಾಡ್ತೀನಿ. ಅಲ್ಲ ಸರ್, ಈ ರೀತಿ ಪತ್ರ ಬರೆಯುವಂತದ್ದು ನೋಡ್ರಿ, ಒಂದ್ ಹೇಳ್ತೀನಿ ಕೇಳ್ರಿ, ಅದು ಏನ್ ವಿಚಾರ ಅಂತ ನನಗೆ ಗೊತ್ತಿಲ್ಲ. ಮಾಹಿತಿ ಗೊತ್ತಿಲ್ಲದೆ ನಾನು ಮಾತಾಡಕ್ಕೆ ಇಷ್ಟ ಇಲ್ಲ. ಯಾರೇ ಶಾಸಕರು ವಿಚಾರನ ತಿಳ್ಕೊಳ್ಳಕ್ಕೆ, ಹೋರಾಟ ಮಾಡಕ್ಕೆ, ಧ್ವನಿ ಎತ್ತಕ್ಕೆ ಫೋರಂಗಳಲ್ಲಿ ಕೆಲವರೆಲ್ಲ ಮಾತಾಡಿದ್ದಾರೆ. ಏನೋ ತನಿಖೆಗಳಾಗಬೇಕು ಅಂತ ಬಹುಶಃ ಹೇಳಿರ್ಬೋದು. ಅದನ್ನು ನಾನು ಅವ್ರನ್ನ ಕೇಳ್ತೀನಿ, ಆಮೇಲೆ ತಿಳ್ಕೊಳ್ತೀನಿ. ಸಂಬಂಧಪಟ್ಟಂತ ಮಂತ್ರಿಗಳಿಗಾಗಲೇ ಕೆಲವು ವಿಚಾರಗಳನ್ನ ಹಿಂದೆನೇ ತನಿಖೆ ಮಾಡಕ್ಕೆಲ್ಲ ಸೂಕ್ತ ತೀರ್ಮಾನಗಳನ್ನ ಮಾಡಿದ್ದಾರೆ. ತನಿಖೆಗಳು ನಡೀತಾ ಇದೆ ನನಗೂ ಗೊತ್ತಿದ್ದಂಗೆ. ಬಟ್ ಇನ್ನ ಹೆಚ್ಚಿಗೆ ಮಾಹಿತಿ ತಿಳ್ಕೊಂಡು ಖಂಡಿತ ಮಾತಾಡಬೇಕು, ಖಂಡಿತ ಮಾತಾಡ್ತೀವಿ. ಏನ್ ವಿಚಾರ ತಿಳ್ಕೊಳ್ತೀವಿ. ನಮಗೂ ಮಾಹಿತಿ ಬೇಕಾಗಿದೆ. ಸೊ ನಿಗಮ ಮಂಡಳಿ ವಿಚಾರದಲ್ಲಿ ಈಗಾಗಲೇ ನಾನು, ಸಿದ್ದರಾಮಯ್ಯನವರು, ಸುರ್ಜೇವಾಲಾ ಅವರು ನಾವು ಮಾತಾಡಿದ್ವಿ. ಅವರೆಲ್ಲ ಒಂದು ಪಟ್ಟಿ ಮಾಡ್ಕೊಂಡಿದ್ದಾರೆ. ಪಟ್ಟಿಯೆಲ್ಲ ಕಂಪ್ಲೀಟ್ ಲಿಸ್ಟ್ ಸಬ್ಮಿಟ್ ಮಾಡಿದ್ವಿ. ಅವ್ರು ತೆಗೆದುಕೊಂಡು ಡೆಲ್ಲಿಗೆ ಹೋಗಿದ್ದಾರೆ. ಬಹುಶಃ ಇವತ್ತು ಲಾಸ್ಟ್ ಡೇ ಕ್ಯಾಂಪೇನಿಂಗ್ ಅಲ್ವಾ, ಇವತ್ತು ನಾಳೆ ಕ್ಯಾಂಪೇನಿಂಗ್ ಎಲ್ಲ ಕ್ಲೋಸ್ ಆಗ್ತದೆ. ಕೂತ್ಕೊಂಡು ಮಾತಾಡಿ ಅಲ್ಲಿಂದ ಚೀಟಿ ಅವರು ಲಿಸ್ಟ್ ನ ಕಳಿಸ್ಕೊಡ್ತಾರೆ. ಆಲ್ಮೋಸ್ಟ್ ಅವರು ಒಂದ್ಸತಿ ನೋಡ್ಬೇಕು, ಯಾಕೆಂದ್ರೆ ಎಲೆಕ್ಷನ್ ಟೈಮಲ್ಲಿ ಕೆಲವರಿಗೆ ಮಾತು ಕೊಟ್ಟಿರ್ತಾರೆ. ಅವರು ಮಾತು ಕೊಟ್ಟಿದ್ದಂತ ಸಂದರ್ಭದಲ್ಲಿ ಹೈಕಮಾಂಡ್ ಯಾರಿಗೆ ಏನೇನು ಹೇಳಿದ್ರು ಅದೆಲ್ಲ ಸ್ವಲ್ಪ ಸೀನಿಯಾರಿಟಿ. ಬಟ್ ಒಂದು ಮಾತ್ರ ಕ್ಲಿಯರು, ನಾನು ತಮ್ಗೆ ಹೇಳೋದು, ಫಸ್ಟ್ ಟೈಮ್ ಅವ್ರಿಗೆ ಯಾರಿಗೂ ಇಲ್ಲ ಈ ಲಿಸ್ಟ್ ಅಲ್ಲಿ. ಫಸ್ಟ್ ಟೈಮ್ ಅವ್ರು ಯಾರಿಗೂ ಕೊಡೋದು ಬೇಡ ಅಂತ. ಅಸೆಂಬ್ಲಿಗೆ ಟಿಕೆಟ್ ಕೊಟ್ಟವ್ರಿಗೆ ಈ ಟೈಮಲ್ಲಿ ಇಲ್ಲ. ನೆಕ್ಸ್ಟ್ ವರ್ಕರ್ಸ್ಗೆ, ಪಾರ್ಟಿ ವರ್ಕರ್ಸ್ಗೆ, ಕಾರ್ಯಕರ್ತರಿಗೆ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಪತ್ರದ ವಿಚಾರವನ್ನೇ ಸರ್ಕಾರದಲ್ಲಿ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಅವರು ವಿರೋಧ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.